ದರ್ಶನ್ ಸರ್ಗೂ ಡೈರೆಕ್ಷನ್ ಮಾಡಿದ್ರ ಮತ್ತೆ ಇವ್ರಿಗೂ ಡೈರೆಕ್ಷನ್ ಮಾಡಿದ್ರ. ಸೊ ಇಬ್ಬರ ಹತ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಇಬ್ಬರಲ್ಲಿ ಡಿಫ್ರೆನ್ಸ್ ಅಂತ ಅನ್ಸ್ಬೋದು, ಅಥವಾ ಆಕ್ಟಿಂಗ್ ಅಲ್ಲಿ ಆಗ್ಬೋದು, ಅಥವಾ ಫೈಟ್ ಅಲ್ಲಿ ಆಗ್ಬೋದು. ಇಬ್ರು ಫೈಟ್ ಅಲ್ಲಿ ಮಾಸ್ಟ್ರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಡೈರೆಕ್ಷನ್ ಮಾಡುವಾಗ? ಆಕ್ಷನ್ ಅಂತ ಬಂದಾಗ ದರ್ಶನ್ ಸರು ಅಷ್ಟೇ ರಾಕ್ಷಸರು ಆಕ್ಷನ್ ಸಿನಿಮಾದಲ್ಲಿ, ಧ್ರುವನು ಕೂಡ ಅಷ್ಟೇ ರಾಕ್ಷಸ. ಯಾಕೆಂತಂದ್ರೆ ಅವ್ರದೇ ಆದಂತ ವೈಬ್ಸ್ ದರ್ಶನ್ ಸರ್ಗೆ ಅವ್ರ ಇದ್ರಲ್ಲಿದ್ರೆ, ಧ್ರುವಂದು ಆದಂತ ವೈಬ್ಸ್ ಅವನ್ ಇದ್ರಲ್ಲಿದೆ. ಇಬ್ರು ಒಂಥರ, ನಾನು ಐರಾವತ ಮಾಡ್ಬೇಕಾದ್ರೆ, ಯಾಕೆಂತಂದ್ರೆ ನಾನು ಐರಾವತ ಒಂದೇ ಅಲ್ಲ, ದರ್ಶನ್ ಸರ್ದು ಅದಕ್ಕಿಂತ ಹಿಂದೆ 2 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗು ಕೆಲಸ ಮಾಡಿದ್ದೆ ನಾನು. ಫಸ್ಟ್ ನಾನು ಬಂದಾಗ ಶಾಸ್ತ್ರಿ ಮತ್ತೆ ತಂಗಿಗಾಗಿ ಏನೋ 2 ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದು ದರ್ಶನ್ ಸರ್ದೆ. ಅದನ್ನ ಇದ್ರಲ್ಲಿ ಹೇಳಂಗಿಲ್ಲ, ಯಾಕೆಂದ್ರೆ ಇಡೀ ಕರ್ನಾಟಕದ ಜನ ಒಪ್ಕೊಂಡಿರುವಂತದ್ದು ಆಕ್ಷನ್ ಅಲ್ಲಿ ದರ್ಶನ್ ಸರ್ ಅಂತಂದ್ರೆ ಏನು ಅನ್ನೋದನ್ನ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಐರಾವತದಲ್ಲಿ ಅದನ್ನ ನಾನು ಎಷ್ಟು ಅವ್ರನ್ನ ಪ್ರೀತಿಸಿದ್ನೋ ಆ ಮಟ್ಟಕ್ಕೆ ಅವ್ರನ್ನೆಲ್ಲ ಅದನ್ನ ತೋರಿಸಿದೀನಿ. ಅದೇ ರೀತಿ ಮಾರ್ಟಿನ್ ಅಂತ ಸಿನಿಮಾ ಬಂದಾಗ್ಲೂ ಇಲ್ಲೂ ಅಷ್ಟೇ. ಯಾಕೆಂತಂದ್ರೆ ದರ್ಶನ್ ಸರ್ ನನಗೆ ಅವ್ರ ಸ್ಟಾರ್ ಆಗಿ ಇಟ್ಕೊಂಡು ನನಗೆ ಸಿನಿಮಾ ಕೊಟ್ಟವರು. ಧ್ರುವನ್ಗೆ ನಾನು ಮೊದಲನೇ ಸಿನಿಮಾ ಅದ್ದೂರಿ ಮಾಡಾದ್ಮೇಲೆ ಮಾಡ್ತಾ ಇರೋ 2ನೇ ಸಿನಿಮಾ. ಹಂಗಾಗಿ ಇವನು ಅಷ್ಟೇ, ಒಂದು ಸಿನಿಮಾ ಆಕ್ಷನ್ ಅಂತ ಬಂದಾಗ ಇವನ್ ವೈಬ್ಸೇ ಬೇರೆ, ಇವನ್ ಅದಕ್ಕೆ ಡೆಡಿಕೇಟ್ ಮಾಡೋ ರೀತಿನೇ ಬೇರೆ. ಯಾಕೆಂತಂದ್ರೆ ಇದರಲ್ಲಿ ಕಂಪ್ಯಾರಿಸನ್ ಅನ್ನೋದು ಬರೋದೇ ಇಲ್ಲ. ಆ ಕಂಪ್ಯಾರಿಸನ್ ಬಗ್ಗೆ ನಾನು ಹೇಳೋಕ್ಕೂ ಆಗಲ್ಲ ಬಿಡಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.